ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಈ ರೀತಿ ಬರುತ್ತೆ ನನ್ ಶಾರ್ಟ್ ಪಾಲಿಸಿ ಅಂತ. ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಸೊ ಈ ನನ್ ಶಾರ್ಟ್ ಪಾಲಿಸಿ ಅಂದ್ರೆ ಏನು, ಯಾಕೆ ಬರುತ್ತೆ, ಇದರಿಂದ ಚಾನಲ್ ಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ, ನಿಮ್ಮ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂದ್ರೆ ಈ ರೀತಿ ಇದ್ರೆ ಮುಂದೆ ಮಾನಿಟೈಸ್ ಆಗುತ್ತಾ, ಈ ರೀತಿಯ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿನೇ ಸಿಗುತ್ತೆ. ಸೊ ನೀವು ಕೂಡ ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿಲ್ಲ ನಾಳೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಪಕ್ಕಾ. ಓಕೆ, ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಮೊದಲಿಗೆ ನೀವು ನಿಮ್ಮ ಶಾರ್ಟ್ ವಿಡಿಯೋಸ್ ಅಲ್ಲಿ ಬೇರೆಯವರ ವಿಡಿಯೋ ಅಥವಾ ಆಡಿಯೋ ಅಂದ್ರೆ ಮ್ಯೂಸಿಕ್ ಅಥವಾ ಸಾಂಗ್ಸ್ ನ ಯೂಸ್ ಮಾಡಿದ್ರೆ ಅಲ್ಲಿ ಕಾಪಿರೈಟ್ ಕ್ಲೇಮ್ ಅಂತ ಬರ್ತಾ ಇತ್ತು, ಸರಿನಾ? ನಂತರ ಯೂಟ್ಯೂಬ್ ತಮ್ಮ ಸ್ವಲ್ಪ ಫೀಚರ್ಸ್ ನ ಅಪ್ಡೇಟ್ ಮಾಡ್ಕೊಂಡ್ರು. ಅವಾಗಿಂದ ಈ ಕಾಪಿರೈಟ್ ಕ್ಲೇಮ್ ಅಂತ ಕೊಡೋ ಬದಲು ನನ್ ಶಾರ್ಟ್ ಪಾಲಿಸಿ ಅಂತ ಕೊಡ್ತಾ ಇದ್ದಾರೆ. ಅಷ್ಟೇ ಇರೋದು ವಿಷಯ. ಅಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ಯಾವುದೇ ಕಾಪಿರೈಟ್ ಕ್ಲೇಮ್ ಇಲ್ಲ, ಅವಾಗ ರಿಸ್ಟ್ರಿಕ್ಷನ್ ಅಲ್ಲಿ ಬರೇ ನನ್ ಅಂತ ಇರುತ್ತೆ. ಅದೇ ಏನಾದ್ರೂ ಕಾಪಿರೈಟ್ ಕ್ಲೇಮ್ ಇದ್ರೆ ಈ ರೀತಿ ನನ್ ಅಂತ ಕೊಟ್ಟು ಬ್ರಾಕೆಟ್ ಅಲ್ಲಿ ಶಾರ್ಟ್ ಪಾಲಿಸಿ ಅಂತ ಕೊಟ್ಟಿರ್ತಾರೆ. ಓಕೆ, ಈಗ ಏನ್ ಕತೆ ಅಂತ ಏನೋ ಗೊತ್ತಾಯ್ತು. ಈ ರೀತಿ ಬಂದ್ರೆ ನಮ್ಗೆ ಚಾನಲ್ ಅಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಇದಕ್ಕೆ ಸಿಂಪಲ್ ಆನ್ಸರ್ ಇಲ್ಲ. ಚಾನಲ್ ಗೆ ಯಾವುದೇ ರೀತಿಯ ಎಫೆಕ್ಟ್ ಅಂತೂ ಆಗಲ್ಲ, ಇವನ್ ಆ ವಿಡಿಯೋಗೂ ಯಾವುದೇ ಎಫೆಕ್ಟ್ ಆಗಲ್ಲ. ಮತ್ತೆ ನಿಮ್ಮ ಚಾನಲ್ ಇನ್ನು ಮಾನಿಟೈಸ್ ಆಗಿಲ್ಲ, ಈ ರೀತಿಯ ವಿಡಿಯೋಸ್ ಚಾನಲ್ ಅಲ್ಲಿ ಇದ್ರೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದಾಗ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂದ್ರೆ ಅಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಚಾನಲ್ ಮಾನಿಟೈಸ್ ಕೂಡ ಆಗುತ್ತೆ. ಇವನ್ ಚಾನಲ್ ಮಾನಿಟೈಸ್ ಆಗಿದ್ರು ಅದು ಡಿಮಾನಿಟೈಸ್ ಕೂಡ ಏನು ಆಗಲ್ಲ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಒಂದ್ ಸಜೆಷನ್ ಏನಪ್ಪಾ ಅಂದ್ರೆ ನಿಮ್ಮ ಚಾನಲ್ ನಲ್ಲಿ ತುಂಬಾನೇ ಕಾಪಿರೈಟ್ ಕ್ಲೇಮ್ ಇರುವಂತಹ ವಿಡಿಯೋಸ್ ನ ಇಟ್ಕೋಬೇಡಿ, ಆದಷ್ಟು ಕಾಪಿರೈಟ್ ಫ್ರೀ ಮ್ಯೂಸಿಕ್ ನೇ ಯೂಸ್ ಮಾಡಿ. ಸೊ ಈಗ ಆ ಎಲ್ಲ ಕಾಪಿರೈಟೆಡ್ ಫ್ರೀ ಮ್ಯೂಸಿಕ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಈ ವಿಡಿಯೋನ ಒಮ್ಮೆ ರೆಫರ್ ಮಾಡಿ, ಅಲ್ಲಿ ನಿಮ್ಗೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಸಿಗೋದಿರ್ಲಿ, ಅದನ್ನ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ.